ಮೈಸೂರು ಜಿಲ್ಲೆಯಲ್ಲಿ ನಡೆದಂತಹ ಪ್ರಾಣಿ ಮಾನವ ಸಂಘರ್ಷದಲ್ಲಿ ಸಾಕಷ್ಟು ಪ್ರಾಣಿಗಳ ಹಾನಿಯಾಗಿತ್ತು. ಇದರ ಹಿನ್ನೆಲೆಯಲ್ಲಿ ಬಂದ್ ಆಗಿದ್ದಂಥ ಸಫಾರಿಯನ್ನ ಮತ್ತೆ ಪುನರಾರಂಭ ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ರೈತರಿಗೆ ರೊಚ್ಚಿಗೆದ್ದಿರ್ತಕ್ಕಂಥದ್ದು ಏನು ಅರಣ್ಯ ಸಚಿವರು ಮಾಡಿರ್ತಕ್ಕಂಥ ಆದೇಶ ಏನಿದೆ ಅದನ್ನ ಹಿಂಪಡಿಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಈಗ ಬೀದಿಗಿಳಿದು ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮೈಸೂರಿನ ಅಶೋಕಪುರಂನಲ್ಲಿರ್ತಕ್ಕಂಥ ಅರಣ್ಯ ಭವನದ ಮುತ್ತಿಗೆಗೂ ಕೂಡ ಎತ್ತವನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಏನು ಈಗ ಅರಣ್ಯ ಸಚಿವರು ಏಕಾಏಕಿ ಸಫಾರಿಯನ್ನ ಮತ್ತೊಮ್ಮೆ ಪುನರಾರಂಭ ಮಾಡ್ತೀವಿ ಅಂತ ಹೇಳಿ ಆದೇಶವನ್ನ ಮಾಡಿದ್ದಾರೆ. ಅದನ್ನ ಹಿಂಪಡೆಯಬೇಕು. ಇದರಿಂದ ರೈತರಿಗೆ ಮತ್ತೆ ರೈತರ ಕುಟುಂಬಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋ ಒಂದು ವಾದವನ್ನ ಇಟ್ಕೊಂಡೀಗ ಹಳ್ಳಿಕೆರೆ ಉಂಡಿ ಭಾಗ್ಯರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥ. ಬನ್ನಿ ಪ್ರತಿಭಟನಾಕಾರರನ್ನ ನಾವು ಮಾತಾಡ್ಸೋಣ. ಸರ್, ಈಗ ಸರ್ಕಾರ ಮಾಡಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ನೀವು ಹೋರಾಟವನ್ನ ಮಾಡ್ತಿದ್ರಿ, ಏನು ಸರ್ಕಾರ ರೈತರ ಮಕ್ಕಳ ಸಮಾಧಿ ಮೇಲೆ ಗ್ಯಾರಂಟಿ ಸರ್ಕಾರ ನಡೆಸಲಿಕ್ಕೆ ಹೋಗ್ತಾ ಇದೆ. ಸರ್ಕಾರದಲ್ಲಿ ದುಡ್ಡಿಲ್ಲ ಸಿದ್ದರಾಮಯ್ಯನ ಹತ್ರ. ಆ ದುಡ್ಡು ಸಂಪಾದನೆಗೋಸ್ಕರವಾಗಿ ಈ ರೀತಿ ರೆಸಾರ್ಟ್ ಮಾಲೀಕರನ್ನ ಗುಲಾಮಗಿರಿ ಕೆಲಸ ಮಾಡಿಕೊಂಡು ರೈತರ ಮಕ್ಕಳನ್ನ ಬಲಿ ಪಡಿತಕ್ಕಂಥ ಕೆಲಸ ಮಾಡ್ತಾ ಇದೆ ಸರ್ಕಾರ. MLA ಮಕ್ಕಳು, ಮಂತ್ರಿ ಮಕ್ಕಳು, ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳ ಮಕ್ಕಳು, ಬಂಡವಾಳಶಾಹಿಗಳು ಮೋಜು ಮಸ್ತಿ ಮಾಡ್ಕೊಂಡು ಕಾಡ್ ನೋಡ್ಕೊಂಡು ರಾತ್ರಿನಾಗ ಮನೇಲಿ ಹೋಗಿ ಮಲಿಕತ್ತಾರೆ. ಈ ಅವಿವೇಕಿಗಳಿಗೆ ಈ ದೇಶಕ್ಕೆ ಆಹಾರ ಕೊಡೋಕ್ಕೆ ನನ್ನ ರೈತರು ರಾತ್ರಿನಾಗ ಆಹಾರ ಕಾಯಕ್ಕೋಸ್ಕರವಾಗಿ ಬೆಳೆದಿರ್ತಕ್ಕಂಥ ಬೆಳೆ ಕಾಯಕ್ಕೋಸ್ಕರವಾಗಿ ಕಾಡ್ಗೆ ಹೋಗ್ತೀವಿ. ಈ ಕಾಡು ಪ್ರಾಣಿಗಳು ಈ ಅವಿವೇಕಗಳು ಮಾಡ್ತಾರಲ್ಲ ಸಫಾರಿ, ಈ ಸಫಾರಿ DJ ಸೌಂಡು, ಲೈಟಿಂಗ್ಸು, ಮೋಜು ಮಸ್ತಿ, ವಾಹನ ಕರ್ಕಸ್ ಶಬ್ದದಿಂದ ಆಡೇನು ಮಾಡ್ತವೆ, ಕಾಡ್ಲಿರೋ ಪ್ರಾಣಿಗಳು ನಾಡಿಗೆ ಬರ್ತವೆ, ನಮ್ಮ ರೈತರ ಮಕ್ಕಳನ್ನ ಬಲಿ ತಗೋತವೆ. ಅದಕ್ಕೆ ಉದಾಹರಣೆ ಕಳೆದ 6-7 ತಿಂಗಳಿಂದ 5-6 ಜನ ರೈತರನ್ನ ಬಲಿ ತಗೊಂಡು ತಿಂದಿರ್ತಕ್ಕಂಥದ್ದು. ಮೈಸೂರು ಚಾಮರಾಜನಗರ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳು, ಅರಣ್ಯ ಸಚಿವರು ಚಾಮರಾಜನಗರದಲ್ಲಿ ಕೂತು ಸಭೆ ಮಾಡಿ ಯಾವುದೇ ಕಾರಣಕ್ಕೂ ನಾವು ಸಫಾರಿನ ಮುಂದುವರಿಸಲ್ಲ ಅಂತೇಳಿ. ಯಾಕೆ ಸಫಾರಿ ನಿಲ್ಲಿಸ್ರಿ? ಅವತ್ತು ಗಂಡಸ್ತಾನ ಇರಲಿಲ್ಲ ಸಫಾರಿ ನಡೆಸೋಕ್ಕೆ. ಆ ಇವತ್ತು ತಾಕತ್ತು ನಾವು ಯಾವುದೇ ಕಾರಣಕ್ಕೂ ಸಫಾರಿ ನಿಲ್ಲಿಸಲ್ಲ ಅಂತೇಳಿ ನೀವು ಅವತ್ತು ಸಫಾರಿ ಮುಂದುವರಿಸಿದ್ರೆ ನಮಗೆ ಗೊತ್ತಿತ್ತು ನಿಲ್ಲಿಸೋದು. ನೀವು ಪುಟಗೋಸಿ ನಮ್ಮ ಹೋರಾಟಕ್ಕೆ ಎದುರ್ಕೊಂಡು ನಿಲ್ಲಿಸ್ಬಿಟ್ಟು ಇವತ್ತು ನಾವು ಸಫಾರಿನ ಹಂತವಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ನಿನಗೆ ಗುತ್ತಿಗೆ ಕೊಟ್ಟಿದ್ದಾವ ಈಶ್ವರ್ ಕಂಡ್ರೆ? ಅಲ್ಲ, ಅಂದ್ರೆ ನಿಮ್ಮ ಪ್ರಕಾರವಾಗಿ ಸಫಾರಿಯನ್ನ ಮಾಡ್ಲೇಬಾರ್ದು ಅಂತನಾ? ಸಫಾರಿ ಬೇಕಿಲ್ಲ, ಯಾಕೆ ನಿಲ್ಲಿಸ್ರಿ ಅಂದ್ರೆ ಸಫಾರಿಯಿಂದ ಕಾಡು ಪ್ರಾಣಿಗಳು ಹೊರಗಡೆ ಬಂದು ಹುಲಿ ದಾಳಿ ಆಗ್ತದೆ ಅಂತೇಳಿ 23 ಹುಲಿಗಳನ್ನ ಮೈಸೂರು ಚಾಮರಾಜನಗರದಲ್ಲಿ ಸೆರೆ ಹಿಡಿದಿರೋದು. ಎಲ್ಲಿ ಬಂದು ಅವು? ಯಾಕೆ ಬಂದು ಹೊರಗಡೆಗೆ? ನಿಮ್ಮ ಸಫಾರಿ ಅಂತಾನೆ ಬಂದಿತ್ತು, ನಿಮ್ಮದೇ ವರದಿ ಇದೆ. ನೋಡಪ್ಪ, ನಾ ಸಫಾರಿ ಕಾಡ್ಲಿ ನಡೀತಾ ಇದೆ, ನಾವು ನಿಲ್ಸಲ್ಲ ಅಂತ ಹೇಳ್ಬೇಕಾಗಿತ್ತು. ಅವತ್ತೇನು ಬಾಯಿಗೇನು ಸಿಗಾಕೊಂಡಿದ್ರಿ ನೀವು? ಈಗ ಒಂದು ವಾದ ಇದೆ, ಅಲ್ಲಿ ಸಾಕಷ್ಟು ರೆಸಾರ್ಟ್ಗಳಿದೆ, ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಗಳ ಆ ಉದ್ಯಮಕ್ಕೆಲ್ಲ ಹೊಡೆತ ಬೀಳುತ್ತೆ ಅನ್ನೋದು ಒಂದು ವಾದ ಕೂಡ ಇದೆ. ಅದಕ್ಕೆ ಉತ್ತೇಜನವಾಗಿ ಸಫಾರಿ ಇರಲಿ ಅನ್ನುವಂಥದ್ದು ಒಂದು ವರ್ಗದ ವಾದ. ಲಾಟ್ರಿ ನಿಲ್ಲಿಸ್ತಿಲ್ವಾ ಸರ್ಕಾರ? ಸಿಂಗಲ್ ನಂಬರ್ ಲಾಟ್ರಿ. ಮಧ್ಯೆ ಸಾರಾಯಿ ನಿಲ್ಲಿಸ್ನಿಲ್ವಾ? ಅವ್ರಿಗೇನು ಉದ್ಯೋಗ ಕೊಟ್ರಿ ನೀವು? ಅವತ್ತು ಎಲ್ಲಿ ಕೊಟ್ರೆ ಉದ್ಯೋಗ? ಇವ್ರಿಗೂ ಆಲ್ಟರ್ನೇಟ್ ಇದೆ. ಆಲ್ಟರ್ನೇಟ್ ಉದ್ಯೋಗ ಕೊಡಲಿಕ್ಕೆ ಸರ್ಕಾರಕ್ಕಿಲ್ಲ ಅಂದಮೇಲೆ ಸರ್ಕಾರ ಎಲ್ಲಿದೆ? ಹಾಗಾದ್ರೆ ನಿಮ್ಮ ಸರ್ಕಾರ ಏನು ಕಳ್ಳಕಾಯಿ ತಿಂತ ಇದೆಯಾ? ಹಾಗಾದ್ರೆ ನೀವು ಬರೀ ಗ್ಯಾರಂಟಿ ಮಾಡ್ಕೊಂಡು ದುಡ್ಡು ಹೊಡ್ಕೊಂಡು ಲಂಚ ಹೊಡ್ಕೊಂಡು ಹಾಕಿರೋದು. ನೀವು ರೆಸಾರ್ಟ್ ಮಾಲೀಕರ ಹೆಸರಿನಲ್ಲಿ, ಸಫಾರಿ ಹೆಸರಿನಲ್ಲಿ ಬಂಡವಾಳಶಾಹಿಗಳು ಮತ್ತು ಶ್ರೀಮಂತರು ಮೋಜು ಮಸ್ತಿ, ಮದ್ಯ, ಗಾಂಜಾ, ಮಾಂಸ ತಿನ್ನಲಿಕ್ಕೆ, ಕಾಡಿನೊಳಗಡೆ ಅವಕಾಶ ಮಾಡಲಿಕ್ಕೆ ಅವ್ರನ್ನ ಪ್ರೇರೇಪಣೆ ಕೊಡ್ಲಿಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ಸಫಾರಿ ಅಲ್ಲ ಇದು. ಈಗ ನಿಮ್ಮ ಹೋರಾಟವನ್ನು ಮೀರಿ ಅವರು ಸಫಾರಿಯನ್ನು ಈಗ ಹಂತವಾಗಿ ನಾವು ಪ್ರಾರಂಭ ಮಾಡ್ತೀವಿ ಅಂತೇಳಿ ಸಚಿವರು ಏನು ಹೇಳಿದ್ದಾರೆ, ಅದಕ್ಕೆ ಮುಂದುವರೆದು ಆರಂಭವನ್ನ ಮಾಡಿದ್ರೆ ನೀವೇನ್ ಮಾಡ್ತೀರಿ? ಯಾವುದೇ ಕಾರಣಕ್ಕೂ ಆರಂಭ ಅನ್ನೋ ಪ್ರಶ್ನೆನೇ ಇಲ್ಲ. ಆ ಮಂತ್ರಿ ನಿಜವಾಗೂ ಕಾಡ್ಕಾಯ ಮಂತ್ರಿ ಬಂದು ಮೊದಲು ಸಭೆ ಮಾಡಿ, 2 ಜಿಲ್ಲೆ ಮಂತ್ರಿಗಳು ಈ ಶಾಸಕರು ನಮ್ಮ ಜೊತೆ ಕೂತು ಸಭೆ ಮಾಡಿ ಸಫಾರಿ ನಿಲ್ಲಿಸಿರೋದು. ಅದೇ ಥರ ಬಂದು ನಿಜವಾಗೂ ಅನ್ನ ತಿಂತಿದ್ರೆ, ನಮ್ಮ ಅನ್ನ ತಿಂತಿದ್ರೆ ಇಲ್ಲಿ ಬಂದು ನಮ್ಮ ಜೊತೆ ಸಭೆ ಮಾಡಿ ಈ ಕಾರಣಕ್ಕಾಗಿ ಇಂತಿಂಥ ಕಾರಣಕ್ಕೆ ನಾವು ಸಫಾರಿ ಮಾಡ್ತಾ ಇದೀವಿ ಅಂತ ಕೇಳ್ಬೋದಾಯ್ತಲ್ಲ. ವಿಧಾನಸೌಧದಲ್ಲಿ ಕೂತ್ಕೊಂಡು ನೆನ್ನೆ ನೀ ಆದೇಶ ಮಾಡ್ಬಿಟ್ರೆ ನಿನಗೆ ಗುತ್ತಿಗೆ ಕೊಟ್ಟಿಲ್ಲ ಈಶ್ವರ್ ಕಂಡ್ರೆ, ಗುತ್ತಿಗೆ ಕೊಟ್ಟಿಲ್ಲಪ್ಪ. ನಾವು ಪ್ರಜಾಪ್ರಭುಗಳು, ನಾವು ಮತ ಹಾಕಿರೋದ್ರಿಂದ ನೀ ಸಂಬಳ ತಗೋತಾ ಇದೀಯಾ, ಈ ಸಂಬಳದಲ್ಲಿ ಸೇವಕ ನೀನು. ಆರಂಭ ಮಾಡೋದು ಏನು ಮಾಡ್ತೀರಾ ಅಂತ? ಯಾವುದೇ ಕಾರಣಕ್ಕೂ ಆರಂಭದ ಮಾತೇ ಇಲ್ಲ, ಆರಂಭವೂ ಇಲ್ಲ. ಈಗ ನೀವು ರಿಯಾಲಿಟಿ ಚೆಕ್ ಮಾಡಿ, ನಿಜವಾಗೂ ಸರ್ಕಾರದ ಆದೇಶಕ್ಕೇನಾದರೂ ಕಿಮ್ಮಕ್ಕಿದೆ, ಸಫಾರಿ ನಡೀತದೆ ಅಂತ ಹೇಳಿದ್ರೆ ಅದನ್ನ ನಿಲ್ಸೋದು ನಮಗೆ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಇದೇ ಸಫಾರಿನ ನಿಲ್ಲಿಸಿದವ್ರು ಯಾರು? ನಾವೇ ನಿಲ್ಲಿಸಿದವರು. ಅದಕ್ಕೆ ಆದೇಶ ಮಾಡಿದವ್ರು ಯಾರು? ಇದೇ ಈಶ್ವರ್ ಖಂಡ್ರೆ. ಇವತ್ತು ನಮ್ಮನ್ನೆಲ್ಲರನ್ನು ಸಮಾಧಿ ಕಟ್ಟಿ ರೈತರ ಮಕ್ಕಳ ಸಮಾಧಿ ಮೇಲೆ ನಾನೇನೋ ಸಿದ್ದರಾಮಯ್ಯನ ಗ್ಯಾರಂಟಿಗೆ ದುಡ್ಡಿಲ್ಲ ಅಂತೇಳಿ ದುಡ್ಡು ಕೊಡ್ಸಕ್ಕೆ ಈಶ್ವರ್ ಖಂಡ್ರೆ ಹೊರಟ್ರೆ ನಮಗೆ ಗೊತ್ತು ಜೈಲ್ ಬರೋ ಸ್ವತಂತ್ರದಲ್ಲೇ ಜೈಲ್ ಬರೋ ಆಗಿದೆ. ಎಂತೆಂಥ ಗೋಲಿಬಾರ್ ಆಗಿಲ್ರಿ.
ನಿಜವಾಗೂ ಸಿದ್ದರಾಮಯ್ಯನವರು ರೈತ ಪರವಾಗಿ ರೈತ ಪ್ರತಿನಿಧಿಯಾಗಿ ನಾನು ಒಂದು ಚುನಾವಣೆಯಲ್ಲಿ ಗೆದ್ದಿದ್ದೀನಿ ಅಂತ ಹೇಳ್ತೀಯಲ್ಲಪ್ಪ ಸಿದ್ದರಾಮಯ್ಯ, ಈ ಸಮಾಧಿ ಕಟ್ಟೆ ಸರ್ಕಾರ ನಡೆಸೋದು ಅಂದರೆ ಸಿದ್ದರಾಮಯ್ಯನವ್ರಿಗೆ ತಲೆಕೆಟ್ಟೋಗಿದೆ. ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಡಿ ಕೆ ಶಿವಕುಮಾರ್ ನಡೀತಕ್ಕಂಥ ಜಗಳದಲ್ಲಿ ಮುಂದೆ ಯಾರು ಬರ್ತಾರೋ ಅವ್ರು ಅನುಭವಿಸ್ಲಿ, ನಾವು ಹೋದ್ರೆ ಇದು ಮಾಡ್ಬಿಟ್ಟು ಹೋಗೋಣ, ನನ್ನ ಭಾಗದಲ್ಲಿರ್ತಕ್ಕಂಥ ಜನ ಏನಾದ್ರು ಹಾಳಾಗಲಿ ಅಂತಕ್ಕಂಥ ಪರಿಸ್ಥಿತಿ ಇದೆ ನಿಮಗೆ. ಮೊದಲು ಸಿದ್ದರಾಮಯ್ಯನವರೇ ಈಶ್ವರ್ ಖಂಡ್ರೆ ಅವ್ರಿಗೆ ಮಾನಸಿಕ ಸ್ಥಿತಿನ ಪರಿಶೀಲನೆ ಮಾಡಿ ಅವ್ರಿಗೇನಾದ್ರು ಸರಿ ಇಲ್ಲ ಅಂತ ಹೇಳಿದ್ರೆ ಸಮರ್ಥರಿಗೆ ಆ ಖಾತೆಯನ್ನು ಕೊಡಿ. ಯಾಕೆ ಅಂತ ಹೇಳಿದ್ರೆ ರೈತರ ಹೆಣ್ಮಕ್ಳು ಮುಂಡೇರಾಗ್ತವ್ರೆ. ಆ ಮುಂಡೇರಾಗ್ತಕ್ಕಂಥ ತಪ್ಪಿಸ್ಬೇಕು ಅಂದರೆ ಈ ಸಫಾರಿ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ಆರಂಭದ ಮಾತೇ ಇಲ್ಲ. ಸೊ ಇದು ಈಗ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ರೈತರ ಮಾತಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಸಫಾರಿಯನ್ನ ನಡೆಸಲಿಕ್ಕೆ ನಾವು ಬಿಡೋದಿಲ್ಲ. ಒಂದು ವೇಳೆ ನಡೆದ್ರೂ ಕೂಡ ಯಾವ ಹಂತಕ್ಕಾದ್ರೂ ಇಳಿದು ನಾವು ಆ ಸಫಾರಿಯನ್ನ ಬಂದ್ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.